ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ತೃತೀಯ ಭಾಷೆ ಹಿಂದಿಗಾಗಿ FA1 ಪರೀಕ್ಷೆಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಇವಾಗ ನಾನು 2 ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೆ, ಇದು 3ನೇ ಸೆಟ್ಟದಿದೆ. ಎಲ್ಲ ವಿಷಯಗಳಲ್ಲಿ ಇದೇ ಥರನಾಗಿರ್ತಕ್ಕಂಥ ವಿಡಿಯೋಗಳು ಬರ್ತವೆ, ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ. ಒಂದು ಸೆಟ್ಟದು, ಇನ್ನೂ 2-3 ಸೆಟ್ಗಳು FA ಎಕ್ಸಾಮ್ ಕ್ವಶನ್ ಪೇಪರ್ 2026-27 ಅಂತ ಪ್ಲೇಲಿಸ್ಟ್ ಲಿಂಕ್ದಲ್ಲಿ ಸಿಗ್ತದೆ. ಸೊ ದಯಮಾಡಿ ಅಲ್ಲಿ ಹೋಗಿ ನೋಡಿದರೆ ಸಾಕು, ಖಂಡಿತವಾಗಿ ನಿಮಗೆ ವಿಡಿಯೋಗಳು ಸಿಗ್ತವೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಕಡಿಮೆ ಪಾಠ ಇದ್ದಾವೆ. ಆದರೆ ಇನ್ನೂ ಪ್ರಿಪ್ರೇಷನ್ ಆಗದೇ ಇದ್ದರೆ ಸೊ ನಾವು ಭಾಳಷ್ಟು ವಿಡಿಯೋಗಳನ್ನು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು, ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ದಯಮಾಡಿ ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಒಟ್ಟು 4 ಪಾಠ ಓದೋದಿದೆ. ಸೊ ಮತ್ತೆ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ ಹೇಳ್ತಾರೆ, ಬಟ್ ಮೇನಾಗಿ ಮುಗಿಸ್ತಕ್ಕಂಥದ್ದು ಜೈ ಜೈ ಭಾರತ್ ಮಾತಾ, ಫಸ್ಟ್ ಪೋಯಮ್ ಇದೆ, ಸೆಕೆಂಡ್ ಗುಲಾಬ್ ಸಿಂಗ್ ಇದೆ, ಥರ್ಡ್ ಸ್ವಾಮಿ ವಿವೇಕಾನಂದ, ಫೋರ್ತ್ ಪದ್ಯ ಅನುಶಾಸನ್ ಹಿ ಶಾಸನ್ ಹಿ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ಮೌಸಿನೂ ಕೂಡ ಕೆಲವು ಕಡೆ ಹೇಳಿದ್ರು, ಅದನ್ನು ಕೂಡ ಪ್ರಿಪೇರ್ ಮಾಡಿ. ಬಟ್ 4 ಪಾಠದ ಮೇಲೆ ಇರ್ತಕ್ಕಂಥದ್ದು ಪರೀಕ್ಷೆ ಇದೆ. ಓಕೆ, ಸೊ ಎಲ್ಲರೂ ಕೂಡ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟಲ್ಲಿ ಇನ್ನೂ ಯಾವ ವಿಷಯದ ನಾಳೆ ಪರೀಕ್ಷೆ ಇದೆ ಅಂತ ನೀವು ಕಮೆಂಟನ್ನು ಕೊಟ್ಟಿದ್ರೆ ಸೊ ನಾನು ಖಂಡಿತವಾಗಿ ನಿಮಗೆ ಆ ಪ್ರಶ್ನೆ ಪತ್ರಿಕೆ ವಿಡಿಯೋಗಳನ್ನು ಸಹಿತನೂ ಕೂಡ ನಾನು ಮಾಡಿಕೊಡ್ತೀನಿ. ಓಕೆ, ಪ್ರಥಮ ರಚನಾತ್ಮಕ ಆಕलन FA1 जुलाई 2026, उत्तर सूची कक्षा 9वीं, विषय तृतीय भाषा हिंदी, अंक 20, समय 40 मिनट ಅಂತ ಇದೆ. ಓಕೆ, ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ. ಒಟ್ಟು 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ ಇತ್ತು ಖೂನ್ ಶಬ್ದಕ ಸಮಾನಾರ್ಥಕ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಖೂನದ ಸಮಾನಾರ್ಥಕ ಏನಾಗ್ತದೆ? ಎ ಪಾನಿ, ಬಿ ಜಲ್, ಸಿ ಅನಿಲ, ಡಿ ರಕ್ತ. ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ ಖೂನ್ಗೆ ಸಮಾನಾರ್ಥಕ ಪದ ಆಪ್ಷನ್ ಡಿ ರಕ್ತ ಈಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ ಗುಲಾಮ್ ಕಾ ವಿರುದ್ಧಾರ್ಥಕ ರೂಪ. ಸೊ ಗುಲಾಮ್ ಅಂತಕ್ಕಂಥ ಪದ, ಇದಕ್ಕೆ ವಿರುದ್ಧವಾಗಿ ಅರ್ಥ ಕೊಡ್ತಕ್ಕಂಥ ಪದವನ್ನು ನೋಡಬೇಕು. ಯಾವುದಾಗ್ತದೆ? ಎ ಗುಲಾಮಿ, ಬಿ ಆಜಾದಿ, ಸಿ ಆಜಾದ, ಡಿ ಗುಲಾನ. ಸೊ ಗುಲಾಮ್ದು ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಆಜಾದ್ ಈಸ್ ದ ರೈಟ್ ಆನ್ಸರ್. ಇನ್ನು ಅನುರೂಪತಕ್ಕೆ ಹೋಗೋಣ. ಇಲ್ಲಿನೂ ಕೂಡ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಸಾಗರ ವಿಶಾಲ ಹಿಮಾಲಯ ಡ್ಯಾಶ್ ಅಂತ ಇದೆ. ಇದು ಇಂಪಾರ್ಟೆಂಟ್ ಇತ್ತು ಪ್ರಶ್ನೆ. ಸಾಗರ ವಿಶಾಲವಾಗಿದ್ದರೆ ಹಿಮಾಲಯ ಅಂತಕ್ಕಂಥದ್ದು ಏನಪ್ಪ ಅಂದರೆ ಉಂಚ ಅಂತ ಬರೀಬೇಕು. ಸೊ ಉಂಚ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ವಿಶ್ವನಾಥ ದತ್ತ ಡ್ಯಾಶ್. ಅಂದರೆ ರಾಮಕೃಷ್ಣ ಪರಮಹಂಸ ಅವರ ಪತ್ನಿ ಶಾರದಾ ದೇವಿ ಆದರೆ ವಿಶ್ವನಾಥ ದತ್ತ ಅವರ ಹೆಂಡತಿ ಬರೀಬೇಕು. ಸೊ ಅದು ಭುವನೇಶ್ವರಿ ದೇವಿ ಅಂತ ಬರ್ತದೆ. ಇದನ್ನು ಕೂಡ ನೀವೇನು ಮಾಡಿರ್ತೀರಿ, ಬರೆದಿರ್ತೀರಿ. ಅದು ಈಸಿ ಇತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಇಲ್ಲಿ 1 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ವಿವೇಕಾನಂದ ಕಾ ಬಚ್ಪನ್ ಕಾ ನಾಮ್ ಕ್ಯಾ ಥಾ ಅಂತ ಕೇಳಿದ್ದಾರೆ. ಸೊ ವಿವೇಕಾನಂದರವರ ಬಾಲ್ಯದ ಹೆಸರನ್ನ ಕೇಳಿದ್ದಾರೆ ಫ್ರೆಂಡ್ಸ್. ವಿವೇಕಾನಂದ ಕಾ ಬಚ್ಪನ್ ಕಾ ನಾಮ್ ನರೇಂದ್ರ ದೇವ್ ಥಾ. ಸೊ ವಿವೇಕಾನಂದರವರ ಬಾಲ್ಯದ ಹೆಸರೇನಪ್ಪ ಅಂದರೆ ನರೇಂದ್ರ ದೇವ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಕ್ಯಾ ಅನ್ಮೋಲ್ ಹೇ ಅಂತ ಕೇಳಿದ್ದಾರೆ. ಯಾವುದು ಅಮೂಲ್ಯವಾದದ್ದು ಅಂತ ಇದೆ. ಸೊ ಜೀವನ್ ಅನ್ಮೋಲ್ ಹೇ. ಸೊ ಜೀವನ ಅನ್ನೋದು ಅಮೂಲ್ಯವಾದದ್ದು ಅಂತ ಬರೆದ್ರೆ ಸಾಕು. ಇನ್ನು ಅನುಶಾಸನ್ ಹಿ ಶಾಸನೆ ಕವಿತಾಕ್ಕೆ ಕವಿ ಕೌನ್ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ಅನುಶಾಸನ್ ಹಿ ಶಾಸನೆ ಅಂತಕ್ಕಂಥ ಪದ್ಯಪಾಠವನ್ನು ಬರೆದಿರ್ತಕ್ಕಂಥ ಕವಿ ಹೆಸರನ್ನ ಕೇಳಿದ್ದಾರೆ ಫ್ರೆಂಡ್ಸ್. ಇಟ್ಸ್ ಅ ವೆರಿ ಈಸಿ, ಡಾಕ್ಟರ್ ರಮೇಶ್ ಮಿಲನ್. ಸೊ ಡಾಕ್ಟರ್ ರಮೇಶ್ ಮಿಲನ್ ಅವರೇ ಅನುಶಾಸನ್ ಹಿ ಶಾಸನೆ ಅಂತಕ್ಕಂಥ ಒಂದು ಪದ್ಯಪಾಠವನ್ನು ಬರೆದಿರ್ತಕ್ಕಂಥ ಕವಿಯಾಗಿದ್ದಾರೆ. ಇನ್ನು 2 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಇಲ್ಲಿ 3 ಪ್ರಶ್ನೆ ಇದ್ದಾವೆ, 6 ಅಂಕ ನಿಮಗೆ ಕೊಡ್ತದೆ. ಬಹನ್ ಭಾಯಿ ಕೋ ಕೈಸೆ ವಿದಾ ಕರ್ತಿ ಹೇ ಅಂತ ಕೇಳಿದ್ದಾರೆ. ಇದು ಗುಲಾಬ್ ಸಿಂಹದಲ್ಲಿನ ಪಾಠ ಇತ್ತು. ಯುದ್ಧ ಜಾತೆ ಹುಯೆ ರಾಜಕುಮಾರಿ ಕೋ ರಾಜಕುಮಾರಿ ಜೈಸೆ ವಿದಾ ಕರ್ತಿ ಹೇ ವೈಸೆ ಹಿ ಬಹನ್ ಅಪ್ನೆ ಭಾಯಿ ಕೋ ವಿದಾ ಕರ್ತಿ ಹೇ. ಯುದ್ಧಕ್ಕೆ ಹೋಗುವಾಗ ರಾಜಕುಮಾರರಿಗೆ ರಾಜಕುಮಾರಿಯರು ಯಾವ ಥರದ ಬೀಳ್ಕೊಡುಗೆಯನ್ನು ಮಾಡಿದ್ರಲ್ಲ ಆ ಥರ ಏನು ಮಾಡ್ತಾಳಪ್ಪ ಅಂದ್ರೆ ಬಹನ್ ರಾಣಿ ತಮ್ಮ ಅಣ್ಣ ಗುಲಾಬ್ ಸಿಂಹನಿಗೆ ಯುದ್ಧಕ್ಕಾಗಿ ಹೋಗಲಿಕ್ಕೆ ಬೀಳ್ಕೊಡುಗೆ ಕೊಡುವ ರೀತಿಯಲ್ಲಿ ಬೀಳ್ಕೊಡ್ತಾಳೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಚೌರಾಹೋ ಪರ್ ದಿಯೇ ಗಯೇ ಸಂಕೇತೋಂಕೋ ವಿಸ್ತಾರ ಸೆ ಲಿಖಿಯೇ ಅಂತ ಕೇಳಿದ್ದಾರೆ. ಚೌರಾಹ ಅಂದರೆ ವೃತ್ತ, ಸರ್ಕಲ್ ಅಂತ ಹೇಳ್ತೀವಿ. ಅಲ್ಲಿ ಇರ್ತಕ್ಕಂಥ ಒಂದು ಸಂಕೇತಗಳನ್ನು ಹೇಳಿದ್ದಾರೆ. ಅಲ್ಲಿ ಏನೆಲ್ಲ ಬರಿಬಹುದಂದರೆ ರುಕ್ನೆ ಕೆ ಲಿಯೇ ಲಾಲ್, ನಿಲ್ಲಲಿಕ್ಕೆ ಕೆಂಪು, ತಯಾರ್ ಹೋನೆ ಕೆ ಲಿಯೇ ಪೀಲಾ, ತಯಾರಾಗಲಿಕ್ಕೆ ಹಳದಿ, ಚಲನೆ ಕೆ ಲಿಯೇ ಹರಿ, ಹೋಗಲಿಕ್ಕೆ ಹಸಿರು ಬತ್ತಿಗಳನ್ನು ತೋರಿಸಿರ್ತಾರೆ,
ಪೈದಲ್ ಕೋ ಜಿಬ್ರಾ ಮಾರ್ಗ್ ದಿಯೇ ಗಯೇ ಹೇ. ಸೊ ಪಾದಚಾರಿಗಳು ನಡಿಲಿಕ್ಕೆ ಏನು ಮಾಡಿರ್ತಾರೆ, ಅಲ್ಲಿ ಜಿಬ್ರಾ ಪಟ್ಟಿಗಳನ್ನು ಕೊಟ್ಟಿರ್ತಾರೆ ಅಂತ ಬರೆದ್ರೆ ಸಾಕು. ಇನ್ನೂ ಒಂದು ಪ್ರಶ್ನೆ ಇದೆ, ದುರ್ಘಟನಾ ಸೆ ಬಚ್ನೆಗೆ ಕೋಯಿ ದೋ ಉಪಾಯ ಲಿಖಿಯೇ ಅಂತ ಕೇಳಿದ್ದಾರೆ. ಸೊ ಅಪಘಾತಗಳನ್ನು ತಪ್ಪಿಸೋ ಸಲುವಾಗಿ, ಆಗದೇ ಇರೋ ಸಲುವಾಗಿ ಯಾವುದಾದರೂ ಒಂದು 2 ಮಾರ್ಗಗಳನ್ನು ಕೇಳಿದ್ದಾರೆ, ಸಲಹೆಗಳನ್ನು ಕೇಳಿದ್ದಾರೆ. दुर्घटना से बचने के लिए हमेशा हेलमेट पहनकर ही वाहन चलाना चाहिए. ಸೊ ಅನಾಹುತಗಳಿಂದ ತಪ್ಪಿಸ್ಕೋಬೇಕಾಗಿದ್ರೆ ನಾವೇನು ಮಾಡಬೇಕು, ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಯಾವತ್ತೂ ಕೂಡ ತಲೆಗೆ ಹೆಲ್ಮೆಟ್ ಹಾಕಿಕೊಂಡು ಏನು ಮಾಡಬೇಕು, ವಾಹನವನ್ನು ಓಡಿಸಬೇಕು. ಸಡಕ್ ಪರ್ ಕಿಸಿ ಕೆ ಸಾಥ್ ದುರ್ಘಟನಾ ಹೋ ಜಾಯೆ ತೋ ವ್ಯಕ್ತಿ ಕೋ ತುರಂತ ಅಸ್ಪತಾಲ್ ಪಹುಂಚಾನಾ ಚಾಹಿಯೇ. ಏನಾದರೂ ರಸ್ತೆ ಮೇಲೆ ಯಾವುದಾದ್ರೂ ಅಪಘಾತ ಆಗಿದ್ದು ಕಂಡು ಬರ್ತಂದರೆ ಸೊ ಫಸ್ಟ್ ಪ್ರಿಯಾರಿಟಿ ನಾವೇನು ಮಾಡಬೇಕು, ಅವರನ್ನು ಪ್ರಥಮ ಚಿಕಿತ್ಸೆ ಮಾಡುವುದ್ರ ಜೊತೆಗೆ ಹಾಸ್ಪಿಟಲ್ಗೂ ಕೂಡ ಒಯ್ಯಲಿಕ್ಕೆ ಪ್ರಯತ್ನವನ್ನು ಪಡಿಸಬೇಕು ಅಂತಕ್ಕದ್ದನ್ನು ಕೇಳಿದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಮುಂದೆ ಏನಿದೆಪ್ಪ ಅಂತಂದರೆ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯೋ ಮೇ ಲಿಖಿಯೇ. ಒಂದು 3 ಅಂಕದ ಪ್ರಶ್ನೆಗಳನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. ಇದರಲ್ಲಿ ಫಸ್ಟ್ ಏನಾಗಿತ್ತಪ್ಪ ಅಂತಂದ್ರೆ, ವಿವೇಕಾನಂದ ನೆ ಜನತಾ ಕೋ ಲಲ್ಕಾರ್ ಕರ್ ಕ್ಯಾ ಕಹನೆ ಕೋ ಕಹಾ ಅಂತ ಕೇಳಿದ್ದಾರೆ. ಇಲ್ಲಿ ವೆರಿ इंपॉर्टेंट है, विवेकानंद ने भारतवासियों को ललकार कर यह कहने के लिए कहा कि मैं भारतीय हूँ, अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय, सब मेरे भाई हैं, उनकी प्रतिष्ठा मेरी प्रतिष्ठा है, उनका गौरव मेरा गौरव है ಅಂತ ಹೇಳಿದ್ದಾರೆ. ಇಷ್ಟು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕಂಪಲ್ಸರಿ ಆಗಿರ್ತಕ್ಕಂಥ ಈ ಪ್ರಶ್ನೆ ಉತ್ತರವನ್ನು ಬರೀಬೇಕು. ಇದನ್ನು ಬಾಯ್ಪಟ್ ಮಾಡಲೇಬೇಕು. ಸೊ ಇದನ್ನು ಬಾಯ್ಪಟ್ ಮಾಡಿದರೆ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗೋದಿಲ್ಲ. ಓಕೆನಾ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಏನಿತ್ತಂತಂದರೆ, ಪದ್ಯಭಾಗವನ್ನು ಪೂರ್ಣ ಮಾಡಬೇಕು. ಇರ್ತಕ್ಕಂಥ ಪದ್ಯಭಾಗದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ 4 ಸಾಲಿದಾವ. ನೀವು ಫಸ್ಟ್ ಪದ್ಯವನ್ನು ಬಾಯಟ್ ಹಾಕಲೇಬೇಕು. ಯಾವುದು, ऊंचा हिया हिमालय तेरा उसमें कितना स्नेह भरा, दिल में अपने आग दबाकर रखता हमको हरा भरा, सौ सोतों से बह बहकर हे पानी फूटा आता, ಜೈ ಜೈ ಭಾರತ್ ಮಾತಾ ಅಂತ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಪ್ಪ ಅಂದರೆ, ಈ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಎಲ್ಲ ಪಾಠಗಳ ಪ್ರಶ್ನೆ ಉತ್ತರ, ಅದು ಜೈ ಜೈ ಭಾರತ್ ಮಾತಾ ಆಗಿರ್ಬೋದು, ಗುಲಾಬ್ ಸಿಂಗ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ, ಅನುಶಾಸನಿ ಶಾಸನಿ ಮೌಸಿ, ಇವೆಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಕೇವಲ 1 ಅವರಲ್ಲಿ, ಓಕೆ, 9ನೇ ಹಿಂದಿ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ಆ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿಕೊಂಡ್ರೆ ಸಾಕು. ನಿರಾಳವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಎಕ್ಸಾಮಲ್ಲಿ ಬರೀತೀರಿ, ಚೆನ್ನಾಗಿ ಅಂಕಗಳನ್ನು ತೆಗೆದುಕೊಳ್ತೀರಿ. ಇಷ್ಟಿತ್ತು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ಇನ್ನೊಂದು ಅಪ್ಡೇಟ್ ವಿಡಿಯೋದೊಂದಿಗೆ. ಸೊ ನೀವು ಏನು ಮಾಡಬೇಕಂದ್ರೆ, ಇನ್ನೂ ಯಾವ ವಿಡಿಯೋಗಳು ನಿಮಗೆ ಬೇಕು, ಓಕೆ, ಸೊ ಖಂಡಿತವಾಗಿ ತಾವುಗಳು ಏನು ಮಾಡಬೇಕು ಅಂತಂದರೆ, ವಿಶೇಷವಾಗಿರ್ತಕ್ಕಂಥ ಮೆಸೇಜ್ಗಳನ್ನು ಮಾಡಿದರೆ ಸೊ ನಾನು ವಿಡಿಯೋಗಳನ್ನ ಲೈನಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.